ಎಲ್ಲರಿಗೂ ನಮಸ್ಕಾರಗಳು. ಮಗ ಭಾರತ ವರ್ಸಸ್ ಆಸ್ಟ್ರೇಲಿಯಾ ಮೊದಲನೇ ಟೆಸ್ಟ್ ಪಂದ್ಯ ಅಂದ್ರೆ ಬಾರ್ಡರ್ ಗವಾಸ್ಕರ್ನ ಮೊದಲನೇ ಟೆಸ್ಟ್ ಪಂದ್ಯ ಬಂದ್ಬಿಟ್ಟು ನಾಳೆಯಿಂದ ಸ್ಟಾರ್ಟ್ ಆದ್ರೆ ಆಗಲಿದೆ. ಇನ್ನು ಈ ಪಂದ್ಯಕ್ಕೆ ನಮ್ಮ ಭಾರತ ತಂಡದ ಪ್ರಾಬಬಲ್ ಪ್ಲೇಯಿಂಗ್ 11 ಯಾವ ತರ ಇರುತ್ತೆ ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ. ಇನ್ನು ನಮ್ಮ ಭಾರತ ತಂಡದಲ್ಲಿ 11 ಜನ ಯಾವ್ಯಾವ ಪ್ಲೇಯರ್ ಆಡ್ಬೋದು ಅಂತ ನೋಡೋದಾದ್ರೆ ಬ್ಯಾಟಿಂಗ್ ಕ್ರಮಾಂಕ ನೋಡೋದಾದ್ರೆ ಬ್ಯಾಟಿಂಗ್ ಡೆತ್ ಅಲ್ಲಿ ಬಂದ್ಬಿಟ್ಟು ನಮ್ಮ ಭಾರತ ತಂಡದ ಬ್ಯಾಟಿಂಗ್ ಲೈನ್ ಅಪ್ ನೋಡೋದಾದ್ರೆ KL ರಾಹುಲ್, ಜೈಸ್ವಾಲ್ ಮತ್ತೆ ದೇವದತ್ ಪಡಿಕ್ಕಲ್, ವಿರಾಟ್ ಕೊಹ್ಲಿ ಮತ್ತು ಇವರು ರಿಷಬ್ ಪಂತ್ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ರಿಷಬ್ ಪಂತ್ ಮತ್ತು ಧ್ರುವ್ ಜುರೇಲ್ ಆದ್ರೆ ಬ್ಯಾಟಿಂಗ್ ಲೈನ್ ಅಪ್ ಅಂತಾನೆ ಹೇಳ್ಬೋದು ನಮ್ಮ ಭಾರತ ತಂಡದ್ದು. ಇನ್ನು ಆಲ್ರೌಂಡರ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರೆಲ್ಲ ಇದ್ದಾರೆ ಅಂತ ನೋಡೋದಾದ್ರೆ ಆಲ್ರೌಂಡರ್ ಅಲ್ಲಿ ಬಂದ್ಬಿಟ್ಟು ಇವರು ನಿತೀಶ್ ಕುಮಾರ್ ರೆಡ್ಡಿ ಮತ್ತು ಅಶ್ವಿನ್ ಆದ್ರೆ ರವಿಚಂದ್ರನ್ ಅಶ್ವಿನ್ ಆದ್ರೆ ಆಲ್ರೌಂಡರ್ ಡಿಪಾರ್ಟಿಂಗ್ ಮತ್ತು ಸ್ಪಿನ್ ಡಿಪಾರ್ಟ್ಮೆಂಟ್ ಕೂಡ ಇವರೇ ನಿಭಾಯಿಸ್ತಾರ ಅಂತಾನೆ ಹೇಳ್ಬೋದು. ಆನಂತರ ಬಂದ್ಬಿಟ್ಟು ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರ್ಯಾರೆಲ್ಲ ಇದ್ದಾರೆ ಅಂತಂದ್ರೆ ಬೂಮ್ರಾ ಅಂದ್ರೆ ನಮ್ಮ ಭಾರತ ತಂಡದ ನಾಯಕ ಬೂಮ್ರಾ ಮತ್ತು ಆಕಾಶ್ದೀಪ್ ಮತ್ತು ಸಿರಾಜ್ ಆದ್ರೆ ಈ ಪ್ಲೇಯಿಂಗ್ 11 ಅಲ್ಲಿ ಬೌಲರ್ಸ್ ಲೈನ್ ಅಪ್ ಅಲ್ಲಿ ಇದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ನಮ್ಮ ಭಾರತ ತಂಡದ ಬ್ಯಾಟಿಂಗ್ ಬೌಲಿಂಗ್ ಮತ್ತು ಆಲ್ರೌಂಡರ್ ಡಿಪಾರ್ಟ್ಮೆಂಟ್ ನೋಡ್ತಾ ಇದ್ರೆ ಒಂದು ಲೆವೆಲ್ ಇದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಮೋಸ್ಟ್ ಎಕ್ಸ್ಪೀರಿಯನ್ಸ್ ಬ್ಯಾಟರ್ಸ್ ಏನು ಕಾಣ್ತಾ ಇಲ್ಲ ಮತ್ತು ನಮ್ಮ ವಿರಾಟ್ ಕೊಹ್ಲಿ, ಅಶ್ವಿನ್ ಮತ್ತು ಬೂಮ್ರಾ ಬಿಟ್ರೆ ಯಾರು ಅಂತ ಎಕ್ಸ್ಪೀರಿಯನ್ಸ್ ಬ್ಯಾಟರ್ ಅಂತೂ ಕಾಣ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಎಲ್ಲ ಯಂಗ್ಸ್ಟರ್ ಆಡ್ತಿರೋದು, ಆ ಕಾರಣದಿಂದಾಗಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಏನು ಕಾಣ್ತಾ ಇಲ್ಲ. ಇನ್ನು ಓಪನಿಂಗ್ ಬಂದ್ಬಿಟ್ಟು KL ರಾಹುಲ್ ಮತ್ತು ಜೈಸ್ವಾಲ್ ಆದ್ರೆ ನಮ್ಮ ಭಾರತ ತಂಡಕ್ಕೆ ಓಪನರ್ಸ್ ಆಗಿ ಬರ್ತಾರೆ ಅಂತಾನೆ ಹೇಳ್ಬೋದು. ಇನ್ನು ಮೊದಲನೇ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಆಸ್ಟ್ರೇಲಿಯಾ ವಿರುದ್ಧ ಗೆಲ್ಲುತ್ತಾ ಇಲ್ವಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ.